ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ವೀಕ್ಷಕರೇ, ಜೈವಿಕ ತಂತ್ರಜ್ಞಾನ ಕ್ಷೇತ್ರ ಎಷ್ಟು ಮುಂದುವರೆದಿದೆ ಅಂದರೆ, ಯಾವುದೇ ಒಂದು ರೋಗ ಕಾಣಿಸ್ಕೊಂಡ್ರು ಅಥವಾ ಹ್ಯೂಮನ್ ಬಾಡಿಯಲ್ಲಿ ಒಂದು ಡಿಫೆಕ್ಟ್ ಕಾಣಿಸ್ಕೊಂಡಾಗ ಅದನ್ನು ಜೀನ್ ಮ್ಯುಟೇಷನ್ ಅಥವಾ ಜೀನ್ ಎಡಿಟಿಂಗ್ ಇಂತಹ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ಸರಿಪಡಿಸ್ಕೊಳ್ಳುವಂತಹ ಪ್ರಯತ್ನಗಳು ನಡೀತಾ ಇದೆ. ಅವು ಸಫಲತೆಯನ್ನು ಕೂಡ ಕಂಡಿದೆ. ಇದು ಕೇವಲ ಮನುಷ್ಯ ಹಾಗೂ ಪ್ರಾಣಿ ಕುಲಕ್ಕೆ ಸೀಮಿತವಾಗಿಲ್ಲದೆ ಸಸ್ಯ ಕ್ಷೇತ್ರದಲ್ಲೂ ಕೂಡ ಪ್ರಗತಿಯಲ್ಲಿದೆ. ಅದರಲ್ಲೂ ವಿಶೇಷವಾಗಿ ರೈತರಿಗೆ ಸಹಾಯವಾಗುವಂತೆ ಬೆಳೆಗಳನ್ನು ಹುಳುಗಳಿಂದ ಕಾಪಾಡುವಲ್ಲಿ, ಇಳುವರಿಯನ್ನು ಹೆಚ್ಚಿಸುವಲ್ಲಿ ಅನೇಕ ರೀತಿಯ ಪ್ರಯೋಗಗಳು ನಡೀತಾ ಇದೆ. ಇಂಥದ್ದೇ ಒಂದು ಉತ್ತಮವಾದ ಉದ್ದೇಶವನ್ನು ಇಟ್ಕೊಂಡು ಶುರುವಾಗಿರುವಂತಹ ಸಂಸ್ಥೆ ಜೀನ್2ಗೋ ಸಂಸ್ಥೆ. ಈ ಸಂಸ್ಥೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಬನ್ನಿ. ವೀಕ್ಷಕರೇ, ಜೀನ್2ಗೋ ಕಂಪನಿಯ ಸಹಾಯಕ ಸಂಶೋಧಕರಾದ ಪದ್ಮಿನಿ ಹಾಗೂ ಸ್ಫೂರ್ತಿಯವರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ, ನಾನು ಪದ್ಮಿನಿ. ನಾನು BSc ಬಯೋಟೆಕ್ನಾಲಜಿ, ಕೆಮಿಸ್ಟ್ರಿ, ಮೈಕ್ರೋಬಯಾಲಜಿನಲ್ಲಿ ಮುಗಿಸಿ MSc ಬಯೋಕೆಮಿಸ್ಟ್ರಿ ಫ್ರಮ್ ಮೈಸೂರು ಮುಗಿಸ್ಕೊಂಬಂದಿದ್ದೀನಿ JSS ಯೂನಿವರ್ಸಿಟಿಯಿಂದ. ಅದಾದ ನಂತರ ನಾನು ಜೀನ್2ಗೋ ಕಂಪ್ನಿನಲ್ಲಿ ಇಂಟರ್ನ್ ಆಗಿ ಜಾಯ್ನ್ ಆಗಿ ಇವಾಗ ಅಸೋಸಿಯೇಟ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ. 2 ವರ್ಷದಿಂದ ನಾನು ಈ ಕಂಪ್ನಿನಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಸ್ಫೂರ್ತಿ ದಯಾನಂದ್. ನಾನು ಬ್ಯಾಚುಲರ್ಸ್ ಇನ್ ಹಾರ್ಟಿಕಲ್ಚರ್ ಸೈನ್ಸ್ ಶಿವಮೊಗ್ಗ ಯೂನಿವರ್ಸಿಟಿಲಿ ಮುಗಿಸಿ ಅದಾದ ನಂತರ ಮಾಸ್ಟರ್ಸ್ ಇನ್ ಪ್ಲಾಂಟ್ ಬಯೋಟೆಕ್ನಾಲಜಿ ಯೂನಿವರ್ಸಿಟಿ ಆಫ್ ಕ್ವೀನ್ಸ್ಲ್ಯಾಂಡ್ ಆಸ್ಟ್ರೇಲಿಯಾದಲ್ಲಿ ಮುಗಿಸ್ಕೊಂಡು ಅಲ್ಲಿ ಕೆಲವು ತಿಂಗಳು ಕೆಲಸ ಮಾಡಿ ಇಲ್ಲಿಗೆ ಬಂದು ಜೀನ್2ಗೋಯಿಂದ ಸುಮಾರು 1 ವರ್ಷದಿಂದ ರಿಸರ್ಚ್ ಅಸೋಸಿಯೇಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಜೀನ್2ಗೋ ಅಂದರೆ ಏನು, ಈ ಕಂಪನಿ ಯಾವ ಕಾರಣದಿಂದ ಶುರುವಾಯಿತು ಮತ್ತು ಏನೆಲ್ಲ ಸಂಶೋಧನೆಗಳು ಈ ಕಂಪನಿಯಿಂದ ನಡೀತಾ ಇದೆ ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ಪಡೆಯೋಣ ಬನ್ನಿ. ಜೀನ್2ಗೋ ಪ್ರೈವೇಟ್ ಲಿಮಿಟೆಡ್ ಒಂದು ಅಗ್ರಿ ಬೇಸ್ಡ್ ಬಯೋಟೆಕ್ನಾಲಜಿ ಸ್ಟಾರ್ಟಪ್. ನಾವು 2 ಕಡೆ ಇನ್ಕ್ಯುಬೇಟ್ ಆಗಿದ್ದೀವಿ. ಒಂದು ಇಲ್ಲಿ AIC GKVKನಲ್ಲಿ, ಇನ್ನೊಂದು ಸಿ ಕ್ಯಾಂಪ್ನಲ್ಲಿ. ಈ 2 ಇನ್ಕ್ಯುಬೇಷನ್ ಫೆಸಿಲಿಟೀಸು ಈ ಒಂದೇ ಎನ್ವಿರಾನ್ಮೆಂಟ್ನಲ್ಲಿ ನಮಗೆ ಲಭ್ಯವಾಗಿದೆ. ಅದ್ರದ್ದು ಆ್ಯಡೆಡ್ ಆನ್ ಅಡ್ವಾಂಟೇಜ್ ಏನು ಅಂತ ಅಂದರೆ, ನಾವು ಲ್ಯಾಬಲ್ಲಿ ಯಾವುದೇ ಆಧುನಿಕ ಟೆಕ್ನಾಲಜಿ ನಾವು ಡೆವಲಪ್ ಮಾಡ್ತಾ ಇದ್ದೀವಿ, ನಮಗಿಲ್ಲಿ ಡೈರೆಕ್ಟಾಗಿ ಫಾರ್ಮರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೂ ನಮಗೆ ಅವಕಾಶ ಇದೆ. ಸೊ ಈ ಪರಿಸರದಲ್ಲಿ ನಾವು ನಮ್ಮ ಶಕ್ತಿ, ನಮ್ಮ ಯುಕ್ತಿ ಉಪಯೋಗಿಸಿ ನಾವೇನೇ ಟೆಕ್ನಾಲಜೀಸ್ ಡೆವಲಪ್ ಮಾಡ್ತಾಯಿದ್ರು ಅದು ಕೊನೆಗೆ ಲಾಸ್ಟ್ಲಿ ಇಟ್ ಶುಡ್ ಹೆಲ್ಪ್ ಫಾರ್ಮರ್ಸ್. ಅಂದರೆ ಅವ್ರದ್ದು ಬೆಳೆಗಳು ನಾಶ ಆಗದೆ ಇರೋ ಥರ, ಇನ್ನೂ ಚೆನ್ನಾಗಿ ಉನ್ನತ ಬೆಳೆ ಸಿಗೋ ಥರ, ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಬೆಳೆಗಳು ಸಿಗೋ ಥರ ಅದನ್ನು ನಾವು ನಮ್ಮ ಧ್ಯೇಯ ಆಗಿಟ್ಕೊಂಡು ನಾವು ಟೆಕ್ನಾಲಜೀಸ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಜೀನ್2ಗೋ ಸಂಸ್ಥೆ ಕೃಷಿಕರಿಗೆ ಬಹಳಷ್ಟು ರೀತಿಯ ಸೇವೆಗಳನ್ನು ಒದಗಿಸ್ತಾ ಇದೆ. ಏನೆಲ್ಲ ಸಂಶೋಧನೆಗಳು ಈ ನಿಟ್ಟಿನಲ್ಲಿ ಆಗ್ತಾ ಇದೆ ಅನ್ನೋದನ್ನು ಪದ್ಮಿನಿ ಹಾಗೂ ಸ್ಫೂರ್ತಿಯವರಿಂದ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಸಂಸ್ಥೆಯಲ್ಲಿ ಮುಖ್ಯವಾಗಿ 3 ಕ್ಷೇತ್ರದಲ್ಲಿ ಇವಾಗ ಕೆಲಸ ಮಾಡ್ತಿದ್ದೀವಿ. ಮೊದಲನೇದಾಗಿ ಕಾಂಟ್ರಾಕ್ಟ್ ರಿಸರ್ಚ್ ಅಂತ. ಇವಾಗ ಬೇರೆ ಬೇರೆ ಕಂಪನಿಯವರಿಗೆ ಅವ್ರಿಗೆ ಯಾವುದು ಬೆಳೆ ಬೇಕು, ಅದರಲ್ಲಿ ಏನು ಉತ್ತಮ ಟ್ರೇಟ್ ಬೇಕು, ಅದ್ರದ್ದು ಯಾವುದು ಬೆಳವಣಿಗೆ ಬೇಕು, ಅದ್ರ ಪ್ರಕಾರ ನಾವಿಲ್ಲಿ ವೈಜ್ಞಾನಿಕವಾಗಿ ಕೆಲಸ ಮಾಡಿ ಅದಕ್ಕೆ ಪರಿಹಾರವನ್ನು ನೀಡ್ಕೊಡ್ತೀವಿ. ಹಾಗೆ ಇನ್ನೊಂದೇನೆಂದರೆ ನಮ್ಮದು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಡೆವಲಪ್ಮೆಂಟ್. ಸೊ ನಮ್ಮದೇ ಆದ ಭಾರತದಲ್ಲೇ ನಿರ್ಮಿಸುವ ಒಂದು ಪೇಟೆಂಟ್ನನ್ನು ನಾವು ಅಪ್ಲೈ ಮಾಡಿ ಇವಾಗ ಅದನ್ನು ಕೂಡ ಸಂರಕ್ಷಿಸಿದ್ದೀವಿ. ಹಾಗೆ ಇನ್ನೊಂದು, ಈ ತಂತ್ರಜ್ಞಾನಗಳೆಲ್ಲವೂ ಕೂಡ ರೈತರ ಬಳಕೆಗೆ ಹೇಗೆ ಬರಬೇಕು ಅನ್ನೋದು ಕೂಡ ಅದ್ರ ಪ್ರಕಾರನೂ ನಾವು ಕೆಲಸ ಮಾಡ್ತಾ ಹೋಗ್ತಿದ್ದೀವಿ. ಸೊ ನಮ್ಮದು ಮುಖ್ಯ 3 ತಂತ್ರಜ್ಞಾನಗಳು ಏನಂತಂದರೆ, ಒಂದು TNPB ಜೀನ್ ಎಡಿಟಿಂಗ್ ಸಿಸ್ಟಮ್ ಅಂತ, ಇದು ಕೂಡ ಭಾರತದಲ್ಲೇ ನಮ್ಮದೇ ಆದ ಕಂಪನಿಯಲ್ಲಿ ಮಾಡಿರೋದು. ಹಾಗೆ ನಾವು ನ್ಯಾನೋ ಪಾರ್ಟಿಕಲ್ ಸ್ಪ್ರೇ ಒಂದು ನಿರ್ಮಿಸಿದ್ದೀವಿ. ಹಾಗೆ ಹೆಲಿಕ್ಸ್ ಬ್ರೀಸ್ ಬಯೋಪೆಸ್ಟಿಸೈಡ್ ಸ್ಪ್ರೇ ಒಂದು ಮಾಡಿದ್ದೀವಿ. ಇನ್ನೊಂದು ಜೀನ್ ಎಡಿಟಿಂಗ್ ಡಯಾಗ್ನೋಸ್ಟಿಕ್ ಪ್ಲ್ಯಾಟ್ಫಾರ್ಮ್. ಇದ್ರ ಬಗ್ಗೆ ನಾವಿನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಇದೇನೆಂದರೆ ಹೇಗೆ ರೋಗನ ಕಂಡುಹಿಡಿಯೋದು ಅನ್ನೋ ಥರ ಒಂದು ಡಯಾಗ್ನೋಸ್ಟಿಕ್ ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಒಟ್ಟಾಗಿ ಹೇಳಬೇಕಂದ್ರೆ ನಾವು ಒಂದು ಅಗ್ರಿಟೆಕ್ ಕಂಪನಿ. ಹಾಗೆ ನಮ್ಮ ಗುರಿ ಏನಂದರೆ, ಕಮ್ಮಿ ವೆಚ್ಚದಲ್ಲಿ ರೈತರಿಗೆ ಹೇಗೆ ಬೆಸ್ಟ್ ಸೊಲ್ಯೂಷನ್ನ ಕೊಡಬೇಕು, ಹಾಗೆಯೇ ಸುರಕ್ಷಿತವಾಗಿ ಬೆಳೆಗಳನ್ನ ಹೇಗೆ ಬೆಳಿಬೇಕು, ಉತ್ತಮಿಸಬೇಕು ಹೇಗೆ ಆ ಬೆಳೆಗಳನ್ನ ಅನ್ನೋದೇ ನಾವು ಅದರ ಪ್ರಕಾರ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ. ಇಂತಹ ಉನ್ನತವಾದ ಆಲೋಚನೆಗಳನ್ನು ಒಳಗೊಂಡಿರುವಂತಹ ಈ ಜೀನ್2ಗೋ ಸಂಸ್ಥೆಯನ್ನು ಯಾರು ಶುರು ಮಾಡಿದ್ದು, ಈ ಸಂಸ್ಥೆಯ ಏಮ್, ವಿಷನ್, ಮಿಷನ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ನಾನು ಮೊದಲಿಗೆ ಜೀನ್2ಗೋ ಕಂಪ್ನಿಯ ಫೌಂಡರ್ಸ್ ಬಗ್ಗೆ ನಿಮಗೊಂದು ಮಾಹಿತಿ ಕೊಡಬೇಕಂತ ಇಷ್ಟಪಡ್ತೀನಿ. ಜೀನ್2ಗೋ ಪ್ರೈವೇಟ್ ಕಂಪ್ನಿ ಬಂದು ಡಾಕ್ಟರ್ AJ ರಸ್ತೋಗಿ ಮತ್ತು ಡಾಕ್ಟರ್ ಯಜಮಾನ ರಾಮು ಇವರಿಬ್ಬರು ನಮ್ಮ ಸಂಸ್ಥಾಪಕರು.
ಇವರಿಬ್ಬರೂ ಮೂಲತಃ US ನವರಾಗಿದ್ದು US ನಲ್ಲೇ ಇವಾಗೂ ಇದ್ದು ನಮ್ಮದು ವೈಜ್ಞಾನಿಕ ಸಂಶೋಧನೆಗಳನ್ನೆಲ್ಲ ಅವರು ಅಲ್ಲಿದ್ಕೊಂಡೇ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಅಂದರೆ, ಈ ಜೀನ್2ಗೋ ಪ್ರೈವೇಟ್ ಕಂಪ್ನಿ ಥರನೇ ಅಲ್ಲಿ ಇನ್ನೊಂದು ಕಂಪ್ನಿನ ಅವರು ಸ್ಥಾಪನೆ ಮಾಡಿದ್ದಾರೆ. ಅದು ಕ್ರಿಸ್ಪರ್ ಅಂತ ಅದರ ಹೆಸರು. ಇಲ್ಲಿ ಭಾರತದಲ್ಲಿ ಬಂದು ಡಾಕ್ಟರ್ ಅಭಿಷೇಕ್ ದೇ ಅಂತ ನಮ್ಮದು ಚೀಫ್ ಟೆಕ್ನಿಕಲ್ ಆಫೀಸರ್, ಅವರೇ ಇಲ್ಲೆಲ್ಲಕ್ಕೂ ಅವರೇ ನೇತೃತ್ವ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಡಾಕ್ಟರ್ ಅಭಿಷೇಕ್ ದೇ ಅವರು ಅವ್ರ PhDನ IIT ಖರಗ್ಪುರಿಂದ ಪ್ಲಾಂಟ್ ಫಂಕ್ಷನಲ್ ಜೀನೋಮಿಕ್ಸಲ್ಲಿ ಮುಗಿಸ್ಕೊಂಡಿದ್ದಾರೆ. ಅದಾದ ನಂತರ ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ನಲ್ಲಿ ಅವ್ರು ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಮಾಡಿ ಇವಾಗ ನಮ್ಮ ಕಂಪ್ನಿ ಮೇಯ್ನಾಗಿ ಏನರ ಬಗ್ಗೆ ವರ್ಕ್ ಮಾಡ್ತಿದ್ದೀವಿ ಅಂದರೆ ಜೀನ್ ಎಡಿಟಿಂಗ್ ಮತ್ತು ನ್ಯಾನೋ ಸ್ಪ್ರೇ. ಅದರಲ್ಲಿ ಡಾಕ್ಟರ್ ಅಭಿಷೇಕ್ ದೇ ಅವ್ರಿಗೆ ಸುಮಾರು 18 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ. ಸೊ ಇದೆಲ್ಲನೂ ನಾವು ಯೂಸ್ ಮಾಡಿಕೊಂಡು ಫೈನಲಿ ರೈತರಿಗೆ ಏನು ಉಪಯೋಗ ಆಗ್ಬೋದು, ಅಥವಾ ನಾವು ಲ್ಯಾಬಲ್ಲಿ ಏನೇ ಕಷ್ಟಪಟ್ಟು ಏನೇ ಡೆವಲಪ್ಮೆಂಟ್ಸ್ ಮಾಡಿದ್ರು, ಯಾವುದೇ ಟೆಕ್ನಾಲಜಿನ ಇನೋವೇಟ್ ಮಾಡಿದ್ರು ಅದು ರೈತರಿಗೆ ತಲುಪಿಸೋದು ನಮ್ಮದು ಮೇಯ್ನ್ ಗೋಲ್ ಆಗಿದೆ. ಸೊ ನಮ್ಮ ಕಂಪ್ನಿಯ ಮಿಷನ್ ಮತ್ತು ವಿಷನ್ ಬಗ್ಗೆ ಹೇಳಬೇಕು ಅಂತಂದರೆ, ಮಿಷನ್ ಮೇನ್ಲಿ ಲ್ಯಾಬ್ ಟು ಫೀಲ್ಡ್ ಆಗಿದೆ. ಎಷ್ಟೊಂದು ತಂತ್ರಜ್ಞಾನ ಟೆಕ್ನಾಲಜಿ ಯಾವುದೇ ಲ್ಯಾಬಲ್ಲಿ ಡೆವಲಪ್ ಆಗಿದ್ದು ಅಲ್ಲೇ ಉಳ್ಕೊಂಡ್ರೆ ಅದು ರೈತರಿಗೆ ತಲುಪಲಿಲ್ಲ ಅಂದರೆ ಅದು ಉಪಯೋಗ ಆಗಿ ಕೂಡ ಉತ್ಪನ್ನ ಆಗಿ ಕೂಡ ಏನು ಉಪಯೋಗ ಇರೋದಿಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ಕೂಡ ನಾವು ಕೆಲಸ ಮಾಡ್ತಾಯಿದ್ದೀವಿ. ಆ್ಯಂಡ್ ಅದು ಕೂಡ ಕಡಿಮೆ ವೆಚ್ಚದಲ್ಲಿ ಸುರಕ್ಷಿತವಾಗಿ ಹಾಗೂ ಭಾರತಕ್ಕೆ ಯಾವ ಬೆಳೆ ಬೇಕು ಅದರ ಅನುಗುಣವಾಗಿಯೇ ನಾವು ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ನಮ್ಮದು ವಿಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಎಷ್ಟೊಂದು ಟೆಕ್ನಾಲಜಿಗೆ ನಾವು ಅಬ್ರಾಡ್ ಟೆಕ್ನಾಲಜೀಸ್ಗೆ ಡಿಪೆಂಡೆಂಟ್ ಆಗಿದ್ದೀವಿ. ಇವಾಗ ಹೊರ ದೇಶದಿಂದ ಸೀಡ್ಸ್ ತರೋದಾಗಿರಲಿ ಅಥವಾ ಬಯೋಪೆಸ್ಟಿಸೈಡ್ಸ್ ತರೋದಾಗಲಿ, ಅದೆಲ್ಲ ಡಿಪೆಂಡೆನ್ಸಿ ಇನ್ನೂ ತುಂಬ ಇದೆ. ಸೊ ನಾವೇನು ಮಾಡ್ತಿದ್ದೀವಿ, ನಾವು ಭಾರತದಲ್ಲೇ ಡೆವಲಪ್ ಮಾಡಿ ಭಾರತಕ್ಕೇ ಅನುಗುಣವಾಗಿ ಆ ಬೆಳೆಗಳನ್ನೇ ನಾವು ಇಂಪ್ರೂವ್ ಮಾಡಿ ಅದ್ರ ಪ್ರಕಾರ ಇಲ್ಲಿನೇ ಪೇಟೆಂಟ್ ಹಾಕ್ಕೊಂಡು ಆ್ಯಂಡ್ ನಮ್ಮ ಜೊತೆ ಯಾವ ಕಂಪನಿಗಳು ಕೊಲ್ಯಾಬ್ರೇಟ್ ಮಾಡಿಕೊಂಡು ನಮ್ಮ ಜೊತೆ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಿಗೂ ಎಲ್ರಿಗೂ ಅನುಕೂಲವಾಗಿ ಕೆಲಸ ಆಗಬೇಕು ಅನ್ನೋದೇ ನಮ್ಮದು ವಿಷನ್ ಆಗಿದೆ. ಸೊ ಒಟ್ಟಾಗಿ ಹೇಳಬೇಕಂದ್ರೆ, ಉತ್ತಮ ಬೆಳೆಗಳು, ಸುರಕ್ಷಿತ ಕೃಷಿ ಹಾಗೂ ಭಾರತದ್ದೇ ಆದ ತಂತ್ರಜ್ಞಾನ ಇದೆ ನಮ್ಮ ಕನಸು. ಯಾವುದೇ ಒಂದು ಸಂಸ್ಥೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಶುರುವಾಗುತ್ತೆ. ಈ ಒಂದು ಜೀನ್2ಗೋ ಸಂಸ್ಥೆ ಯಾವ ಸಮಸ್ಯೆಗೆ ಪರಿಹಾರವನ್ನು ಕೊಡುವಲ್ಲಿ ಗಮನ ಹರಿಸ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ರೈತರು ಮೇಯ್ನಾಗಿ ಫೇಸ್ ಮಾಡ್ತಾ ಇರೋಂಥ ಸಮಸ್ಯೆಗಳೇನೆಂದರೆ, ಒಂದು ಬೆಲೆ ಹಾನಿ ಅಂದರೆ ನಮ್ಮದು ಅವ್ರಿಗೆ ಕ್ರಾಪ್ಗೆ ಯಾವುದೋ ಕೀಟಗಳಿಂದ ಆ ಥರ ಸಮಸ್ಯೆ ಆಗ್ತಿದೆ. ಇನ್ನೊಂದೇನು, ಇವಾಗ ಅವರು ಸರಿ ಆ ಕ್ರಾಪ್ಸ್ಗೆ ಈ ಥರ ಕೀಟಗಳಿಂದ ಸಮಸ್ಯೆ ಆಗ್ತಿದೆ ಅಂತ ಅರ್ಥ ಮಾಡಿಕೊಂಡು ಅವರು ಆ ಥರ ರೋಗ ನಿರೋಧಕ ಶಕ್ತಿ ಅಥವಾ ಕೀಟ ನಿರೋಧಕ ಶಕ್ತಿನ ಅವರು ಇರೋ ಅಂಥ ಹೊಸ ತಳಿಗಳನ್ನ ನಾವು ಉಪಯೋಗಿಸ್ತೀವಿ ಅಂದರೆ ಅದಕ್ಕೆ ಜಾಸ್ತಿ ಟೈಮ್, ಅದನ್ನು ಡೆವಲಪ್ ಮಾಡೋಕ್ಕೆ ಜಾಸ್ತಿ ಟೈಮ್ ಆಗ್ತಾ ಇದೆ. ಸೊ ಇವಾಗ ನಾವೇನು ಮಾಡಬೇಕು ಅಂತಂದರೆ, ಫಸ್ಟ್ ಪ್ರಾಬ್ಲಮ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೀಟಗಳದ್ದು ಸಮಸ್ಯೆ ಒಂದು ಚಿಕ್ಕ ಎಕ್ಸಾಂಪಲ್ ತೊಗೋತೀನಿ. ವೈಟ್ ಫ್ಲೈ, ಅದು ಕೀಟ ನಿಮ್ಮ ಎಲ್ಲರೂ ಕೇಳೇ ಇರ್ತೀರ ನೀವೆಲ್ಲರೂ. ಸೊ ಅದೆಷ್ಟು ಚಿಕ್ಕ ಕೀಟ ಆಗಿದೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಅದರಿಂದ ಆಗ್ತಾ ಇರೋಂಥ ಸಮಸ್ಯೆಗಳು ತುಂಬ ದೊಡ್ಡದು, ಪರಿಣಾಮಗಳು ತುಂಬ ದೊಡ್ಡದಾಗಿದೆ. ಅದು ಫಸ್ಟ್ ಏನು ಮಾಡುತ್ತೆ ಅಂದರೆ, ನಮ್ಮದು ಯಾವುದೇ ಇವಾಗ ಟೊಮ್ಯಾಟೊ ತಗೊಳ್ಳಿ, ಬೆಂಡೆಕಾಯಿ ತಗೊಳ್ಳಿ, ಅಂದರೆ ಜನ್ರಲ್ ಆಗಿ ಬೆಳೆಯೋ ಅಂಥ ಕ್ರಾಪ್ಸ್ ಹೇಳ್ತಾ ಇರೋದು, ಹತ್ತಿ ಇರ್ಬೋದು, ಆ ಥರ ಯಾವುದೇ ಸಸ್ಯಗಳನ್ನ ಹೋಗಿ ಇನ್ಫೆಕ್ಟ್ ಮಾಡ್ತಾ ಇದೆ. ಅದು ಇನ್ಫೆಕ್ಟ್ ಮಾಡೋದು ಒಂದು ಕಡೆ ಆದರೆ, ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ವೈರಸ್ನ ಟ್ರಾನ್ಸ್ಫೆಕ್ಟ್ ಮಾಡ್ತಿದೆ, ಹರಡಿಸ್ತಾ ಇದೆ, ಹಬ್ಬಿಸ್ತಾ ಇದೆ. ಸೊ ಇದರಿಂದ ಎಲ್ಲ ನಮಗೆ ಜಾಸ್ತಿ ಲಾಸಸ್ ಆಗ್ತಾ ಇದೆ. ಇವಾಗ ರೈತರು ಏನು ಮಾಡ್ತಾರೆ, ಪಾಪ ವೈಟ್ ಫ್ಲೈಯಿಂದ ಇನ್ಫೆಕ್ಟ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಅದಕ್ಕೆ ಯಾವುದು ಬೇಕು ಕೀಟನಾಶಕಗಳನ್ನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಈ ಕೀಟನಾಶಕಗಳೂ ಏನು ಕಮ್ಮಿ ಹಾನಿ ಮಾಡಲ್ಲ, ಅದು ಹೋಗಿ ಮಣ್ಣಿಂದು ಆರೋಗ್ಯ ಎಲ್ಲನೂ ಡಿಕ್ರೀಸ್ ಮಾಡ್ತಾ ಇದೆ. ತಿರ್ಗಾ ನಮ್ಮ ವೆಚ್ಚ ಹೆಚ್ಚಾಗ್ತಿದೆ ರೈತರಿಗೆ, ಮೇಯ್ನಾಗಿ ಕೀಟನಾಶಕಗಳು ಉಪಯೋಗಿಸ್ಕೊಳ್ಳೋದ್ರಿಂದ. ಈ ಕೀಟನಾಶಕಗಳು ಏನಾಗಿದೆ ಅಂದರೆ, ಇವಾಗ ನಾನು ಹೇಳ್ದಂಗೆ ವೈಟ್ ಫ್ಲೈದ ಎಕ್ಸಾಂಪಲ್ ಕೊಟ್ಟು, ವೈಟ್ ಫ್ಲೈನ ಮಾತ್ರ ಸಾಯಿಸೋದಲ್ಲದೆ ಬೇರೆ ಇನ್ನು ಉಪಯುಕ್ತ ಬೇರೆ ಕೀಟಗಳಿದೆ. ಇವಾಗ ಜೇನು ಹುಳ, ಅದೆಲ್ಲ ಪಾಲಿನೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾದೆ. ಅಂಥ ಮುಖ್ಯ ಮತ್ತು ಒಳ್ಳೆ ಕೀಟಗಳೂ ಅದರಿಂದ ನಾಶ ಆಗ್ತಿದೆ. ಸೊ ಇವಾಗ ಈ ಎಕ್ಸಾಂಪಲ್ ತಗೊಂಡು ನಾವು ಪರ್ಟಿಕ್ಯುಲರಾಗಿ ಟಾರ್ಗೆಟ್ ಮಾಡಬೇಕು. ಇವಾಗ ವೈಟ್ ಫ್ಲೈಯಿಂದ ನಮಗೆ ಆಗ್ತಾ ಇದೆ ಸಮಸ್ಯೆ ಅಂದರೆ, ನಮ್ಮ ಕಂಪ್ನಿನಲ್ಲಿ ನಾವು ವೈಟ್ ಫ್ಲೈಗೇ ಸೊಲ್ಯೂಷನ್ ಕೊಡ್ತಿದ್ದೀವಿ. ಒಂದು ಕಡೆ ಅದು ನಾನು ಫಸ್ಟ್ ಹೇಳಿದ ಸಮಸ್ಯೆ, ಅದು ಕೀಟಗಳಿಂದ ಆಗ್ತಿರೋ ಸಮಸ್ಯೆಯಿಂದ ರೈತರಿಗೆ ಜಾಸ್ತಿ ನಷ್ಟಗಳಾಗ್ತಿದೆ ಅಂತ. ಇವಾಗ ಇನ್ನೊಂದು ಕಡೆಗೆ ಬಂದರೆ, ಹೋಗಲಿ ಆ ಥರ ಕೀಟ ನಿರೋಧಕ ಶಕ್ತಿ ಇರಲಿ ಅಥವಾ ರೋಗ ನಿರೋಧಕ ಶಕ್ತಿ, ಆ ಥರ ನಿರೋಧಕ ಶಕ್ತಿ ಇರೋಂಥ ತಳಿಗಳನ್ನ
ಡೆವಲಪ್ ಮಾಡೋಕ್ಕೆ, ಅಂದರೆ ಸಾಂಪ್ರದಾಯಿಕವಾಗಿ ನಾವು ಅದು ಡೆವಲಪ್ ಮಾಡಬೇಕು. ಅದನ್ನ ಕನ್ವೆನ್ಷನಲ್ ಬ್ರೀಡಿಂಗ್ ಅಂತೀವಿ ನಾವು ಅದಕ್ಕೆ. ನಾವು ಆ ಥರ ಮಾಡಿ ಅದಕ್ಕೆ ನಿರೋಧಕ ಶಕ್ತಿ ಇದೆ ಆ ತಳಿಗೆ ಅಂತ ಪ್ರೂವ್ ಮಾಡೋಕ್ಕೆ ಬ್ರೀಡಿಂಗ್ ಮಾಡೋಕ್ಕೇ 8ರಿಂದ 10 ವರ್ಷ ಆಗುತ್ತೆ. ಇವಾಗ 8ರಿಂದ 10 ವರ್ಷ ಅನ್ನೋದೊಂದು ಕಮ್ಮಿ ಟೈಮ್ ಅಲ್ವೇ ಅಲ್ಲ. ಇವಾಗಿರೋ ಪರಿಸ್ಥಿತಿನಲ್ಲಿ ನಮ್ಮ ದೇಶ ಆಗಲಿ, ನಮ್ಮ ರೈತರಾಗಲಿ, ಅಥವಾ ಕೊನೆಗೆ ನಾವೇ ಆಗಲಿ 8ರಿಂದ 10 ವರ್ಷ ಕಾಯೋ ಪರಿಸ್ಥಿತಿನಲ್ಲಂತೂ ನಾವಿಲ್ಲ. ಸೊ ಈ ಸಮಸ್ಯೆನ ನಮ್ಮ ಕಂಪ್ನಿಯವ್ರು ನಾವು ಅರ್ಥ ಮಾಡಿಕೊಂಡು ಇದಕ್ಕೆ ಕಮ್ಮಿ ಟೈಮಲ್ಲಿ ಒಂದು 2 ವರ್ಷದಲ್ಲಿ ಅಥವಾ 2 ವರ್ಷ ನಾನು ಅಂತಿರೋದಕ್ಕೆ ಕನ್ವೆನ್ಷನಲ್ ಬ್ರೀಡಿಂಗಿಗೆ ಅದು ಸೊಲ್ಯೂಷನಾಗಿ ವರ್ಕ್ ಮಾಡ್ತಿದೆ. ಬಟ್ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ ಪ್ರಾಬ್ಲಮ್ ಏನಂದರೆ, ಇವಾಗ ಯಾವ ಕೀಟದಿಂದ ನಮಗೆ ಸಮಸ್ಯೆ ಆಗ್ತಿದೆ ಆ ಪರ್ಟಿಕ್ಯುಲರ್ ಕೀಟ ನಮಗೆ ನಾಶ ಆಗಬೇಕು. ನಮಗೆ ಮಣ್ಣಿನ ಆರೋಗ್ಯ ಹಂಗೆ ಇರಬೇಕು, ಬೇರೆ ಉಪಯುಕ್ತ ಕೀಟಗಳು ಹಂಗೆ ಇರಬೇಕು. ಸೊ ಈ 2 ಮೇನ್ ಪ್ರಾಬ್ಲಮ್ಸ್ನ ನಾವು ಟಾರ್ಗೆಟ್ ಮಾಡಿಕೊಂಡು ನಮ್ಮ ಕಂಪ್ನಿಯವರು ವರ್ಕ್ ಮಾಡ್ತಾ ಇದ್ದೀವಿ. ಈ ಜೀನ್2ಗೋ ಸಂಸ್ಥೆ ಯಾವ ಇಶ್ಯೂಸ್ನ ಅಡ್ರೆಸ್ ಮಾಡಬೇಕು ಅಂತ ಶುರುವಾಯಿತು ಅನ್ನೋದನ್ನ ತಿಳ್ಕೊಂಡಿದ್ದೀರಿ. ಆದರೆ ಯಾವೆಲ್ಲ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡ್ತಿದೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಸೊ ಇಷ್ಟೊತ್ತು ಸಮಸ್ಯೆಗಳು ಏನನ್ನೋದು ಕೇಳಿದ್ರಿ, ಅದಕ್ಕೆ ಪರಿಹಾರ ಮೊದಲನೇದಾಗಿ ನಮ್ಮ ಕಂಪ್ನಿಯ ಮೊದಲ ಆವಿಷ್ಕಾರ ಹೆಲಿಕ್ಸ್ ಬ್ರೀಸ್ ನ್ಯಾನೋ ಪಾರ್ಟಿಕಲ್ ಸ್ಪ್ರೇ ಅನ್ನೋದು. ಸೊ ಇವಾಗ ವೈಟ್ ಫ್ಲೈ ಬಗ್ಗೆನೇ ಮಾತಾಡೋಣ. ಇಷ್ಟೊತ್ತು ಅದರ ಸಮಸ್ಯೆ ಆಯಿತು, ಅದರಿಂದ ನಾವು ಸ್ಪ್ರೇ ಮಾಡೋ ಪೆಸ್ಟಿಸೈಡ್ಸಿಂದ ನೇಚರ್ಗೆ ಎಷ್ಟು ಹಾನಿ ಆಗುತ್ತೆ, ಅಥವಾ ಕ್ರಾಪ್ಸಲ್ಲಿ ಇರೋವಂಥ ಬೇಕಾಗಿರೋ ಮೈಕ್ರೋಬ್ಸ್ಗೆ ಎಷ್ಟು ಹಾನಿ ಆಗುತ್ತೆ ಅಂತ ಎಲ್ಲ ಕೇಳಿದ್ವಿ. ಸೊ ಬಟ್ ಈ ಹೆಲಿಕ್ಸ್ ಬ್ರೀಸ್ ನಮ್ಮ ಪ್ರಾಡಕ್ಟ್ ಏನಿದೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಸಿಂಪಲಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾವುದೇ ಜೀವ ಆದ್ರೂ ಅದರೊಳಗೆ DNA ಅಥವಾ ಜೀನ್ ಅಂತ ಇರುತ್ತೆ. ಸೊ ಆ ಜೀವ ಫಂಕ್ಷನ್ ಮಾಡೋಕ್ಕೆ ಇದೆಲ್ಲ ಜೀನ್ ಅಥವಾ DNA ಕಾರಣ ಆಗಿರುತ್ತೆ. ಸೊ ನಾವಿವಾಗ ಏನು ಡಿಸೈನ್ ಮಾಡ್ತೀವಿ ಅದು ಪರ್ಟಿಕ್ಯುಲರ್ ಆಗಿ ನಮಗೆ ಯಾವುದು ವೈಟ್ ಫ್ಲೈ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ, ನಾವು ವೈಟ್ ಫ್ಲೈ ಇರೋ ಆ ಫಂಕ್ಷನಿಂಗಿಗೆ ಬೇಕಾಗಿರೋ ಒಂದು ಜೀನನ್ನು ಟಾರ್ಗೆಟ್ ಮಾಡಿ ಅದನ್ನು ಡಿಸ್ಫಂಕ್ಷನ್ ಮಾಡುತ್ತೆ. ಸೊ ಅದರಿಂದ ವೈಟ್ ಫ್ಲೈ ಮಾತ್ರ ತಡೆಗಟ್ಟಿಸ್ಬೋದು. ಸೊ ಬೇರೆದು ಯಾವುದೂ ಹಾನಿ ಆಗಲ್ಲ. ಸೊ ಇದರಿಂದ ಇನ್ನೂ ಏನೇನು ಉಪಯೋಗ ಆಗುತ್ತೆ ಅಂದರೆ, ಇವಾಗ ನಾವು ಕೇಳ್ದಂಗೆ ಜೇನುನೊಣಗಳಾಗಿರ್ಬೋದು, ಅದಕ್ಕೇನೂ ತೊಂದರೆ ಆಗಲ್ಲ. ಸಾಯಿಲ್ ಮಣ್ಣಿನ ಆರೋಗ್ಯ ಆಗಿರ್ಬೋದು, ಬೇರೆ ಪೆಸ್ಟಿಸೈಡ್ಸ್ ಹಾಕೋದ್ರಿಂದ ಸಾಯಿಲ್ ಆರೋಗ್ಯ ಹಾಳಾಗೋ ಥರ ಅದು ಕೂಡ ಆಗೋದಿಲ್ಲ. ಇನ್ನು ಹಾಗೆಯೇ ಮಾನವರಿಗೂ ಯಾವುದೂ ಹಾನಿಕರ ಇಲ್ಲ, ಬಿಕಾಸ್ ಬೇರೆ ಪೆಸ್ಟಿಸೈಡ್ಸಿಂದ ಬರೋ ಫ್ಯೂಮ್ಸ್ ಅಥವಾ ಗಾಳಿ ಅದರಿಂದನೂ ಹಾನಿಯಾಗುತ್ತೆ. ಸೊ ಇನ್ನೂ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಇವಾಗ ಹೇಗೆ ಒಂದು ಬೀಗ ಒಂದು ಲಾಕ್ನ ಅಷ್ಟೇ ಓಪನ್ ಮಾಡುತ್ತೋ, ಈಗ ನಾವು ಹಾಕೋ ಪೆಸ್ಟಿಸೈಡ್ ವೈಟ್ ಫ್ಲೈನ ಮಾತ್ರ ಎಫೆಕ್ಟ್ ಮಾಡೋದು, ಅದನ್ನು ಅಷ್ಟೇ ಸಾಯಿಸಿ ನಮ್ಮ ಕ್ರಾಪ್ನ ಬೆಳೆಗೆ ಇಂಪ್ರೂವ್ಮೆಂಟ್ ಮಾಡಿಕೊಡುತ್ತೆ. ಸೊ ಇದು ಅಗೇನ್ ಅತ್ಯಂತ ಸಣ್ಣ ಮಾಲಿಕ್ಯೂಲ್ ಆಗಿರುತ್ತೆ. ಇಟ್ಸ್ ಕಾಲ್ಡ್ ನ್ಯಾನೋ ಪಾರ್ಟಿಕಲ್. ಸೊ ಅದು ನಮ್ಮ ವೈಟ್ ಫ್ಲೈನ ಟಾರ್ಗೆಟ್ ಮಾಡಿ ಕ್ರಾಪ್ನ ಬೆಳವಣಿಗೆಗೆ ಸಹಾಯ ಮಾಡಿಕೊಡುತ್ತೆ. ಇಲ್ಲಿ ನಮ್ಮ ಹತ್ರ ಒಂದು ಫ್ಲೋ ಚಾರ್ಟ್ ಇದೆ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇವಾಗ ಇದೆಲ್ಲ ನಮ್ಮದು ತಂತ್ರಜ್ಞಾನ ವಿಷಯ ಬರುತ್ತೆ. ಜೀನ್ಸ್ ಅಂತ ಏನು ಹೇಳಿದೆ, ಟಾರ್ಗೆಟ್ ಮಾಡೋ ಜೀನ್ ಆಗಿರ್ಬೋದು. ಆಮೇಲೆ ಅದು ನಮಗೆ ಯಾವುದು ಅಂತ ಗೊತ್ತಾಗಿದ ತಕ್ಷಣ ಇದು ನಮ್ಮ ಸ್ಪ್ರೇ ಫಾರ್ಮುಲೇಷನ್ ಆಗಿರುತ್ತೆ, ಇದೆಲ್ಲ ಫಾರ್ಮುಲೇಟ್ ಮಾಡ್ತೀವಿ. ಅದಾದಮೇಲೆ ನಮ್ಮದು ನ್ಯಾನೋ ಸ್ಪ್ರೇ ಡೆವಲಪ್ ಆಗುತ್ತೆ. ಸೊ ಇದಾದಮೇಲೆ ನಾವು ಹಾಕಿದಾಗ ಇದ್ರೂ ಕೂಡ ಉಪಯೋಗಗಳೇನಿದ್ದಾವೆ ಅಂದರೆ, ನಮ್ಮದು ನ್ಯಾನೋ ಸ್ಪ್ರೇ ಬೇರೆ ಸ್ಪ್ರೇಗಳ ಥರ ಪದೇ ಹಾಕೋ ಅವಶ್ಯಕತೆಯೂ ಇರಲ್ಲ. ಸೂರ್ಯನಿಂದನೂ ಕಾಪಾಡುತ್ತೆ, ಕಿರಣ ಬಿದ್ರೂ ಜಾಸ್ತಿ ಹೊತ್ತು ಇರುತ್ತೆ. ಹಾಗೆ ಎಲೆ ಮೇಲೆ ಅದು ಜಾಸ್ತಿ ಹೊತ್ತು ಕೂರೋ ಕಾರಣ ಪದೇ ಸ್ಪ್ರೇ ಹೊಡೆಯೋ ಅವಶ್ಯಕತೆ ಇರಲ್ಲ. ಸೊ ಇದು ಸ್ಪ್ರೇ ಹಾಕಿದ್ಮೇಲೆ ಆ ನ್ಯಾನೋ ಪಾರ್ಟಿಕಲ್ ಅಂತ ನಾನು ಏನು ಹೇಳಿದೆ, ಆ ನ್ಯಾನೋ ಪಾರ್ಟಿಕಲ್ ಇಲ್ಲಿ ವೈಟ್ ಫ್ಲೈ ಕಾಣ್ತಿದೆ ಅಲ್ಲ, ವೈಟ್ ಫ್ಲೈ ಒಳಗೆ ಹೋಗಿ ಈ ಪರ್ಟಿಕ್ಯುಲರ್ ಜೀನ್ ಏನಿದೆ ಆ ಜೀನಿಗೆ ಮುಖ್ಯವಾಗಿ ಟಾರ್ಗೆಟ್ ಮಾಡಿ ಅದನ್ನು ಡಿಸ್ಫಂಕ್ಷನ್ ಮಾಡಿ, ಸೊ ಅಲ್ಲಿಂದ ವೈಟ್ ಫ್ಲೈಸ್ ಎಲ್ಲ ಸತ್ತು ಹೋಗುತ್ತೆ. ಸೊ ಅದಕ್ಕೆ ನಮ್ಮದು ಪ್ಲಾಂಟ್ಸ್ ವೈಟ್ ಫ್ಲೈಯಿಂದ ಇನ್ಫೆಕ್ಟ್ ಆಗಲ್ಲ. ಆ್ಯಂಡ್ ಈ ಗ್ರಾಫ್ ನೋಡ್ಬೋದು ನೀವು, ತುಂಬ ಕಮ್ಮಿ. ಆ್ಯಂಡ್ ಇದೆಲ್ಲ ಸ್ಕೇಲ್ ಅಪ್ ಮಾಡಿ ಫೀಲ್ಡ್ ಟ್ರಯಲ್ಸಲ್ಲಿ ಹೇಗೆ ಸ್ಪ್ರೇ ಮಾಡೋದು ಅಂತ ಇದೆ. ಸೊ ಇದು ನಮ್ಮ ಹೆಲಿಕ್ಸ್ ಬ್ರೀಸ್ ನ್ಯಾನೋ ಪಾರ್ಟಿಕಲ್ ಸ್ಪ್ರೇ. ನೆಕ್ಸ್ಟ್ ಮಾತಾಡೋದು ಏನತ್ರ ಬಗ್ಗೆ ಅಂತಂದರೆ SysTNPB ಅಂತ ಒಂದು ಜೀನ್ ಎಡಿಟಿಂಗ್ ಪ್ಲ್ಯಾಟ್ಫಾರ್ಮ್ ಇದೆ. ಇವಾಗ ನಂದು ಇದ್ರ ಬಗ್ಗೆ ನಾನು ಏನಕ್ಕೆ ಮಾತಾಡ್ತಿದ್ದೀನಿ ಅಂತ ಅಂದರೆ, ನಾನು ಆವಾಗಲೇ ಹೇಳಿದ್ದ ರೀತಿ ನಾವು ಕನ್ವೆನ್ಷನಲ್ ಬ್ರೀಡಿಂಗ್ ಮಾಡ್ಕೊಂಡು ಹೋದರೆ ಅದು 8ರಿಂದ 10 ವರ್ಷ ಟೈಮ್ ಆಗುತ್ತೆ. ಸೊ ಅದಕ್ಕೆ ನಾವು ಆಲ್ಟರ್ನೇಟಿವ್ ಆಗಿ ಏನು ಮಾಡ್ತಿದ್ದೀವಿ ಅಂದರೆ, ಲ್ಯಾಬಲ್ಲಿ ಇದೊಂದು ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದೀವಿ. ನೀವು ಕ್ರಿಸ್ಪರ್ ಜೀನ್ ಎಡಿಟಿಂಗ್ ಬಗ್ಗೆ ಕೇಳಿರ್ತೀರಾ. ಇದು ಆಲ್ರೆಡಿ ಇವಾಗ 1918 ಡಿಸ್ಕವರ್ ಆಗಿದ್ದು. ಸೊ ಆಲ್ ಓವರ್ ದಿ ವರ್ಲ್ಡ್ ಜಗತ್ತಿನಾದ್ಯಂತ ಇದು ಬಳಕೆಯಲ್ಲಿದ್ದು ಎಷ್ಟೊಂದು ಜೀನ್ ಎಡಿಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಈಸ್
ಪಾಸಿಟಿವ್ ಆ್ಯಂಡ್ ತುಂಬ ಚೆನ್ನಾಗಿ ರಿಸಲ್ಟ್ಸು ಸಿಗ್ತಾ ಇದೆ ನಮಗೆ. ಸೊ ನಾವು ಇದನ್ನೇ ಅಳವಡಿಸ್ಕೊಂಡು ನಮ್ಮದು ಸ್ವಂತ ಟೆಕ್ನಾಲಜಿ ಡೆವಲಪ್ ಮಾಡಿದ್ದೀವಿ. ಅದೇ ಏನಂದರೆ CIS-TNPB ಅನ್ನೋ ಜೀನ್ ಎಡಿಟಿಂಗ್ ಪ್ಲ್ಯಾಟ್ಫಾರ್ಮ್. ಇದು ಮೂಲ ವರ್ಕಿಂಗ್ ಪ್ರಿನ್ಸಿಪಲ್ ಎಲ್ಲ ಬಂದು ಕ್ರಿಸ್ಪರ್ ಥರನೇ ಇದೆ. ಸೊ ಇದು ನಾವು ಮೇಯ್ನಾಗಿ ಏನು ಮಾಡಿದ್ದೀವಿ ಅಂದರೆ ಇದು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿದ್ದು ಇನ್ನೂ ಚೆನ್ನಾಗಿ ಎಫಿಷಿಯೆಂಟಾಗಿ ವರ್ಕ್ ಮಾಡೋ ಅಂಥದ್ದು ಜೀನ್ ಎಡಿಟಿಂಗ್ ಸಿಸ್ಟಮ್ ಇದು ನಮ್ಮದೇ ಲ್ಯಾಬಲ್ಲಿ ನಾವು ಕಂಡಿಡ್ಕೊಂಡಿದ್ದು. ಇದಕ್ಕೆ ನಾವು ಪೇಟೆಂಟ್ಗೂ ಅಪ್ಲೈ ಮಾಡಿದ್ದೀವಿ. ಇಂಡಿಯನ್ ಗೌರ್ಮೆಂಟ್ಗೆ ನಾವು ಪೇಟೆಂಟ್ಗೂ ಅಪ್ಲೈ ಮಾಡಿದ್ದೀವಿ. ಸೊ ಇವಾಗ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅಂದರೆ ಇದನ್ನು ನೀವೊಂದು ಮಾಲಿಕ್ಯುಲರ್ ಸಿಸರ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಇದು ಸಿಸರ್ಸ್ ಅಂದರೆ ನಮಗೇನು ಎಲ್ಲರಿಗೂ ಗೊತ್ತು, ಕಟ್ ಮಾಡೋದು ಫಂಕ್ಷನ್ ಅಂತ ಸಿಸರ್ಸ್ನ ಯೂಸ್. ಇದು ಮಾಲಿಕ್ಯುಲರ್ ಸಿಸರ್ಸ್ ಅಂದರೆ ಅವಾಗಲೇ ಹೇಳಿದಂಗೆ ನಮ್ಮ ದೇಹದಲ್ಲಿ ಜೀನ್ಸ್ ಎಲ್ಲ ಇರುತ್ತೆ. ಅದೇ ರೀತಿ ಸಸ್ಯಗಳಲ್ಲೂ ಜೀನ್ಸ್ ಇರುತ್ತೆ. ಇವಾಗ ಸಸ್ಯ ಒಂದು ಉದ್ದ ಆಗಬೇಕು ಅಂದರೆ ಅದರದ್ದೇ ಆದ ಜೀನ್ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಆ ಸಸ್ಯದಲ್ಲಿ ನಾನು ಇಳುವರಿ ಜಾಸ್ತಿ ಮಾಡಬೇಕು ಅಂದರೆ ತಿರ್ಗಾ ಅದಕ್ಕೇ ಬೇರೆ ಅದರದ್ದೇ ಆದ ಜೀನ್ಸ್ ಇರುತ್ತೆ. ಸೊ ಈ ಥರ ಎಷ್ಟೊಂದು ಜೀನ್ಸ್ ಇರುತ್ತೆ. ನಾನು ಯಾವ್ದಾದ್ರು ಒಂದು ಪ್ರಾಬ್ಲಮ್, ಇವಾಗ ಒಂದು ಉದಾಹರಣೆ ತೊಗೊಬೇಕು ಅಂದರೆ ನಾನು ಭತ್ತದ ಎಕ್ಸಾಂಪಲ್ ತೊಗೋತೀನಿ. ಇವಾಗ ಭತ್ತದಲ್ಲಿ ಒಬ್ಬರು ರೈತ 1 ಎಕರೆಗೆ ಆಲ್ರೆಡಿ ಇಷ್ಟು ಅಂತ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ನಾನು ಅದನ್ನು ಜಾಸ್ತಿ ಮಾಡಬೇಕು, ಇಳುವರಿ ಜಾಸ್ತಿ ಮಾಡಬೇಕಂತಂದರೆ ನಾನು ಪರ್ಟಿಕ್ಯುಲರಾಗಿ ಇಳೆವರಿಗೆ ರೆಸ್ಪಾನ್ಸಿಬಲ್ ಆಗಿರೋ ಜೀನ್ನ ಟಾರ್ಗೆಟ್ ಮಾಡ್ತೀನಿ. ಆ ಜೀನ್ನ ಟಾರ್ಗೆಟ್ ಮಾಡಿ ನಾನು ಏನು ಹೇಳ್ತಿದ್ದೀನಿ, ಈ CIS-TNPB ಮಾಲಿಕ್ಯುಲರ್ ಸಿಸರ್ಸ್ ಅಂತ ಅಂದ್ಕೊಳ್ಳಿ ಅನ್ನಲ್ಲ, ಅದು ಹೋಗಿ ಪರ್ಟಿಕ್ಯುಲರಾಗಿ ನಂದು ಇಳೆವರಿಗೆ ರೆಸ್ಪಾನ್ಸಿಬಲ್ ಆಗಿರೋ ಜೀನ್ನೇ ಐಡೆಂಟಿಫೈ ಮಾಡಿ DNA-ನಲ್ಲಿ ನಿಖರವಾಗಿ ಅದೇ ಜೀನ್ನ ಐಡೆಂಟಿಫೈ ಮಾಡಿ 1-2-3 ಬೇಸ್ ತಿದ್ದುಪಡಿ ಮಾಡುತ್ತಷ್ಟೆ ಅಥವಾ ಕಟ್ ಮಾಡುತ್ತೆ. ಇದ್ರದ್ದು ಫಂಕ್ಷನ್ನೇ ಅದು ಮಾಲಿಕ್ಯುಲರ್ ಸಿಸರ್ಸ್. ಸೊ ಆ ಜೀನಲ್ಲಿ ಆಗ 2-3 ವ್ಯತ್ಯಾಸಗಳಿಂದ ನಾವು ರಿಸಲ್ಟ್ಸ್ನ ಬೇರೆ ಥರ ಇಳುವರಿ ಜಾಸ್ತಿ ಆಗಿರುತ್ತೆ. ಸೊ ಇದು ನಾನು ಇಳುವರಿದು ಒಂದು ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದು. ಅದೇ ಥರ ನಾನು ಇವಾಗ ಟೊಮ್ಯಾಟೊ ಹಣ್ಣು ತಗೊಂಡ್ರೆ, ಇವಾಗ ಟೊಮ್ಯಾಟೊ ಹಣ್ಣು ರೈತರು ಕಿತ್ತಾದ್ಮೇಲೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಜಾಸ್ತಿ ಅಂತ ಹೇಳ್ತೀವಿ ನಾವು ಟೊಮ್ಯಾಟೊನಲ್ಲಿ. ರೈತರಿಗೆ ಹಾರ್ವೆಸ್ಟ್ ಸಿಗ್ತಾ ಇದೆ, ಬಟ್ ಆ ಹಾರ್ವೆಸ್ಟ್ ಆದಮೇಲೆ ಇವಾಗ ರೈತರಿಂದ ಅದು ಮಾರ್ಕೆಟಿಗೆ ಬಂದು ಫೈನಲಾಗಿ ಕನ್ಸ್ಯೂಮರಿಗೆ ರೀಚ್ ಆಗೋ ಅಷ್ಟರಲ್ಲಿ ಹಾಳಾಗ್ತಾ ಇದೆ ಟೊಮೆಟೊ ಹಣ್ಣು, ಬೇಗ ಕೊಳ್ತೋಗ್ತಾ ಇದೆ. ಸೊ ರೈತರಿಗೆ ಪಾಪ ಅವ್ರಿಗೆ ಹಾರ್ವೆಸ್ಟ್ ಬಂದ್ರೂ ಅವ್ರಿಗೆ ಅಷ್ಟು ಹಣ ಸಿಗ್ತಾ ಇಲ್ಲ, ಅವರಿಗೆ ಅವ್ರ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಇಲ್ಲ. ನಾವು ಅದಕ್ಕೆ ಏನು ಮಾಡ್ತೀವಿ ಅಂದರೆ ಈ ಟೊಮೆಟೊ ಹಣ್ಣಿಗೆ ಆ ಪ್ರಾಬ್ಲಮ್ನ ಇಟ್ಕೊಂಡು ನಾವು ಟೊಮೆಟೊ ಹಣ್ಣು ಶೆಲ್ಫ್ ಲೈಫ್ ಜಾಸ್ತಿ ಮಾಡಬೇಕು. ಶೆಲ್ಫ್ ಲೈಫ್ ಅಂದರೆ ಟೊಮೆಟೊ ಹಣ್ಣು ಹಾರ್ವೆಸ್ಟ್ ಮಾಡಾದಮೇಲೆ ಬೇಗ ಕೊಳಿದೇ ಇರೋ ಥರ. ಸೊ ಅಗೇನ್ ಅಲ್ಲಿ ಕೊಳೆಯೋ ಹಣ್ಣು ಜಾಸ್ತಿ, ಇವಾಗ ಕಾಯಾಗಿದ್ರೆ ಜಾಸ್ತಿ ದಿನ ಇರುತ್ತೆ. ಆ ಕಾಯಿಂದ ಹಣ್ಣು ಆಗೋ ಸ್ಟೇಜ್ಗೆ ಒಂದೊಂದು ಎನ್ಸೈಮ್ ಅದರದ್ರದ್ದೇ ಜೀನ್ಸ್ ಎಲ್ಲ ರೆಸ್ಪಾನ್ಸಿಬಲ್ ಇದೆ, DNA. ಸೊ ನಾವು ಆ ಪರ್ಟಿಕ್ಯುಲರ್ಲಿ ಅದು ಯಾವುದು ಅಂತ ಕಂಡುಹಿಡ್ಕೊಂಡು ಅಗೇನ್ ನಮ್ಮದು ಈ CIS-TNPB ಜೀನ್ ಎಡಿಟಿಂಗ್ನ ಯೂಸ್ ಮಾಡಿಕೊಂಡು ಆ ಟೊಮ್ಯಾಟೊ ಕಾಯಿ ಹಣ್ಣಾಗೋದನ್ನ ಡಿಲೇ ಮಾಡ್ತಿದ್ದೀವಿ. ಅಂದರೆ ನಿಧಾನಕ್ಕೆ ಹಣ್ಣಾಗೋ ರೀತಿ ನಾವು ಅದನ್ನು ಜೀನ್ನ ಎಡಿಟ್ ಮಾಡ್ತಿದ್ದೀವಿ ಈ ಮಾಲಿಕ್ಯುಲರ್ ಸಿಸರ್ಸ್ನ ಯೂಸ್ ಮಾಡಿಕೊಂಡು. ಸೊ ಇದು ನಮ್ಮದು ಸೆಕೆಂಡ್ ಸೊಲ್ಯೂಷನ್. ಇವಾಗ ನಾನು ಫಸ್ಟ್ ಹೇಳಿದ್ದೆ 2 ಪ್ರಾಬ್ಲಮಲ್ಲಿ ಫಸ್ಟು ಸೊಲ್ಯೂಷನ್ಸ್ ಪೂರ್ತಿ ಡಿಸ್ಕಸ್ ಮಾಡಿದ್ಲು. ಸೊ ಇದು ನನ್ನ ಸೆಕೆಂಡ್ ಪ್ರಾಬ್ಲಮ್ಗೆ ನನ್ನ ಸೊಲ್ಯೂಷನ್. ಸೊ ಈ ಥರ ಮಾಡೋದ್ರಿಂದ ನಾನು ಪದೇ ಹೇಳ್ತೀನಿ, ಕನ್ವೆನ್ಷನಲ್ ಬ್ರೀದಿಂಗ್ 8ರಿಂದ 10 ವರ್ಷ ಟೈಮ್ ತೊಗೋತಿದೆ. ಅಷ್ಟು ಕಾಯ ಪರಿಸ್ಥಿತಿಯಲ್ಲಿ ನಾವು ಇಲ್ಲದೆ ಇರೋ ಕಾರಣ ಈ CIS-TNPB ಯೂಸ್ ಮಾಡಿಕೊಂಡು ನಾವು ಎಡಿಟ್ ಮಾಡಿದ್ರೆ 1-2ರಿಂದ 3 ವರ್ಷದಷ್ಟರಲ್ಲೇ ನಮಗೆ ಆ ಎಡಿಟ್ ಆಗಿರೋ ತಳಿಗಳು ನಮಗೆ ಸಿಗ್ತಾ ಇದೆ. ಸೊ ಅದನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ರೈತರದ್ದು ಎಷ್ಟೋ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗ್ತಾ ಇದೆ. ನಾನಿವಾಗ ನಾವು ವರ್ಕ್ ಮಾಡ್ತಿರೋ ಒಂದು ಸ್ವಲ್ಪ ಎಲ್ಲ ಡೀಟೇಲಾಗಂತೂ ಹೇಳೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇದು ನಾವು ಬಾಳೆಹಣ್ಣು ಮೇಲೆ ವರ್ಕ್ ಮಾಡ್ತಿದ್ದೀವಿ. ಇವಾಗ ಬಾಳೆಹಣ್ಣು ನಿಮ್ಮ ಎಲ್ಲರಿಗೂ ಗೊತ್ತು, ಬಾಳೆಹಣ್ಣಲ್ಲೂ ಟೊಮ್ಯಾಟೊದು ಸೇಮ್ ಪ್ರಾಬ್ಲಮ್ ಆಗುತ್ತೆ. ಇವಾಗ ಅದನ್ನು ಹಾರ್ವೆಸ್ಟ್ ಮಾಡಾದಮೇಲೆ ಬೇಗ ಹಣ್ಣಾಗುತ್ತೆ, ಬೇಗ ಕೊಳ್ತೋಗುತ್ತೆ ಆ ಥರ. ಸೊ ನಾವು ಅದಕ್ಕೆ ಇಲ್ಲಿ ಇದು ಕೊಳ್ತೋಗೋದು ಬೇಗ ಹಣ್ಣಾಗೋದು ಅದೊಂದೇ ನಾನು ಎಕ್ಸಾಂಪಲ್ ಆಗಿ ತಗೋತಾ ಇರೋದು. ಬಟ್ ಅದೇ ಥರ ಇನ್ನೂ ಎಷ್ಟೊಂದಿದೆ. ಇಳುವರಿ ಜಾಸ್ತಿ ಮಾಡೋದು, ಅದ್ರದ್ದು ನ್ಯೂಟ್ರಿಯೆಂಟ್ ಕಂಟೆಂಟ್ ಜಾಸ್ತಿ ಮಾಡೋದು, ಆಮೇಲೆ ಆ ಥರ ಎಷ್ಟೊಂದು ಇರೋದ್ರಿಂದ ನಾವು ಫಸ್ಟು ಇದೆಲ್ಲ ಟೂಲ್ಸ್ ಡೆವಲಪ್, ಬಯೋಇನ್ಫಾರ್ಮ್ಯಾಟಿಕ್ಸ್ ವರ್ಕ್ ಅಂತ ಹೇಳ್ತೀವಿ. ನಾವು ಬಾಳೆಹಣ್ಣು ನಮಗೆ ಕಣ್ಣಲ್ಲಿ ನೋಡ್ಬೋದು ಅಷ್ಟೇ, ಆದರೆ ಅದರೊಳಗಡೆ ಇರೋ ಜೀನು, DNA, ಯಾವ ಜೀನ್ ಯಾವುದಕ್ಕೆ ರೆಸ್ಪಾನ್ಸಿಬಲ್ಲು, ಯಾವ ಫಂಕ್ಷನ್, ಅದೆಲ್ಲ ನಾವು ಬಯೋಇನ್ಫಾರ್ಮ್ಯಾಟಿಕ್ಸ್ ಮುಖಾಂತರ ತಿಳ್ಕೊಂಡು ಎಲ್ಲಿ ಏನು ಎಡಿಟ್ ಮಾಡಿದ್ರೆ, ಎಲ್ಲಿ ಏನು ಹೆಚ್ಚು ಕಮ್ಮಿ ಮಾಡಿದ್ರೆ ಇರೋದ್ರಲ್ಲೇ ಇವಾಗ
ಎಲ್ಲಿ ಏನು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ನಮಗೆ ಎಂಡ್ ರಿಸಲ್ಟ್ ನಮಗೆ ಬೇಕಾಗಿರೋ ಥರ, ಅಂದರೆ ಜಾಸ್ತಿ ಉತ್ಪನ್ನ ಮಾಡೋದು ಅಥವಾ ನ್ಯೂಟ್ರಿಯೆಂಟ್ ಕಂಟೆಂಟ್ ಹೆಂಗೆ ಜಾಸ್ತಿ ಮಾಡ್ಬೋದು ಅದನ್ನೆಲ್ಲ ನಾವು ಇಲ್ಲಿ ತಿಳ್ಕೊತೀವಿ, ಯಾವ್ದನ್ನ ಟಾರ್ಗೆಟ್ ಮಾಡಬೇಕು ಅಂತ. ಆ ಟಾರ್ಗೆಟ್ ಮಾಡಿಕೊಂಡು ಇದು ನಮ್ಮದು CISC-TNPB ವರ್ಕ್. ಇಲ್ಲಿ ನಾನು ಕ್ರಿಸ್ಪರ್ದು ತೋರಿಸಿದ್ದೀನಿ, ಬಟ್ ಇವಾಗ ನಾವು ಕ್ರಿಸ್ಪರ್ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ಬಟ್ ಅದೇ ಥರ ಇವಾಗ ನಾವು CISC-TNPB ನಾವು ಓನಾಗಿ ಕಂಡುಹಿಡ್ದಿರೋದು, ಸೊ ಅದಕ್ಕೆ ಪೇಟೆಂಟ್ ಅಪ್ಲೈ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಟಿಶ್ಯೂ ಕಲ್ಚರ್ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇವಾಗ ನಾನು ಇಲ್ಲಿ ಏನೇ ಬಯೋಇನ್ಫಾರ್ಮೆಟಿಕ್ಸಲ್ಲಿ ಏನೇ ಕಂಡುಹಿಡಿದ್ರು ನನ್ನ ಎಡಿಟ್ ಮಾಡೋಕ್ಕೆ ನಾನು ಏನು CISC-TNPB ಅಂತ ಹೇಳ್ತಾ ಇದ್ದೀನಿ, ಅದು ಸಾಮಾನ್ಯ ಜನರಿಗೆ ಅರ್ಥ ಆಗೋ ಥರ ಹೇಳ್ಬೇಕಂದ್ರೆ ನಾನು ಏನೋ ಒಂದು ಇರುತ್ತೆ CISC-TNPB, ಆಮೇಲೆ ನಾನು ಏನು ಎಡಿಟ್ ಮಾಡಬೇಕಾಗಿರುತ್ತೆ ಅದು ನನ್ನ ಹತ್ರ ಇರುತ್ತೆ, ಅದನ್ನು ನಾನು ಗಿಡದೊಳಗೆ ಹಾಕಬೇಕು. ಸೊ ಒಂದು ಗಿಡದೊಳಗೆ ಹಾಕಿ ಆ ಗಿಡದಲ್ಲಿ ಫಸ್ಟ್ ಆ ಚೇಂಜ್ ಆಗ್ತಿದೆಯಾ ಅಂತ ನಾನು ನೋಡಬೇಕು. ಚೇಂಜ್ ಆಗ್ತಿದೆ ಅಂತ ಗೊತ್ತಾಗಾದ್ಮೇಲೆ ಆ ಒಂದು ಗಿಡನ ಇಟ್ಕೊಂಡು ನಾನು ಜಾಸ್ತಿ ಒಂದು ಗಿಡ ನನಗೆ ಅಲ್ಲಿ ಸಿಕ್ಕಾದ್ಮೇಲೆ ನಾನು ನೋಡ್ತಿದ್ದೀನಿ, ನಾನು ಮಾಡಬೇಕಾಗಿರೋ ಚೇಂಜಸ್ ನನಗೆ ಆಗ್ತಾ ಇದೆಯಾ, ನಾನು ಎಕ್ಸ್ಪೆಕ್ಟ್ ಮಾಡಿರೋ ರಿಸಲ್ಟ್ಸ್ ಬರ್ತಾ ಇದೆಯಾ, ನಾನು ಎಕ್ಸ್ಪೆಕ್ಟೆಡ್ ಎಡಿಟ್ ಅದೇ ಥರ ಎಡಿಟ್ ಆಗಿದೆಯಾ, ಜಾಸ್ತಿ ಆಗ್ತಿದೆಯಾ ಹಾರ್ವೆಸ್ಟ್ ಅಂತ ಎಲ್ಲ ನೋಡಿಬಿಟ್ಟು ಆ ಜೀನ್ ಎಡಿಟ್ ಆಗಿದ್ದರೆ ನಾನು ಅದನ್ನು ಮಲ್ಟಿಪ್ಲೈ ಮಾಡ್ಕೋತಾ ಇದ್ದೀನಿ. ಮಲ್ಟಿಪ್ಲೈ ಮಾಡಿಕೊಂಡು ಲಾರ್ಜ್ ಸ್ಕೇಲಲ್ಲಿ ಎಲ್ಲ ಟೆಸ್ಟ್ ಮಾಡ್ತಿದ್ದೀವಿ. ಸೊ ಇಲ್ಲಿ ನೀವು ಬನಾನಾ ಬಾಟಲ್ಸ್ ನೋಡ್ಬೋದು. ಇವಾಗ ಅದರಲ್ಲೆಲ್ಲ ನಾವು ಅದೇ ಥರ CISC-TNPB ಆಮೇಲೆ ನಾವು ಎಡಿಟ್ ಮಾಡಬೇಕಾಗಿರೋ ಜೀನ್ ಅದನ್ನೆಲ್ಲ ಕನ್ಸ್ಟ್ರಕ್ಟ್ ಅಂತ ಹೇಳಿದ್ವಿ. ಕನ್ಸ್ಟ್ರಕ್ಟ್ ಮುಖಾಂತರ ನಾವು ಅದಕ್ಕೆ ಟ್ರಾನ್ಸ್ಫಾರ್ಮ್ ಮಾಡಿದ್ದೀವಿ. ಅಲ್ಲಿ ಟ್ರಾನ್ಸ್ಫಾರ್ಮ್ ಮಾಡಿ ಇವಾಗ ಬೆಳೀತಾ ಇದೆ. ಇವಾಗ ಅಲ್ಲಿ ಬಂದಿರೋ ಗಿಡಗಳಲ್ಲಿ ನಾನು ನೋಡಬೇಕು ಯಾವ ಗಿಡದಲ್ಲಿ ನಂದು ಎಡಿಟ್ ಆಗಿದೆ ಅಂತ. ಆ ಗಿಡನ ಮಾತ್ರ ತೊಗೊಂಡು ನಾನು ಜಾಸ್ತಿ ಮಲ್ಟಿಪ್ಲೈ ಮಾಡಿಕೊಂಡು ಆಮೇಲೆ ನಾವು ರೈತರಿಗೆ ಕೊಡೋದು. ಸೊ ಇಷ್ಟು ನಮ್ಮದು CISC-TNPB ಜೀನ್ ಎಡಿಟಿಂಗ್ ಸಿಸ್ಟಮ್ ಬಗ್ಗೆ. ಯಾವುದೇ ಸಂಶೋಧನೆ ಅಥವಾ ಉತ್ಪನ್ನಗಳೇ ಆಗಲಿ, ಅವು ನಿಗದಿತ ಗ್ರಾಹಕರನ್ನ ತಲುಪಿದಾಗ ಅದಕ್ಕೆ ಸಾರ್ಥಕತೆ ಸಿಗತ್ತೆ. ಈ ಜೀನ್2ಗೋ ಸಂಸ್ಥೆ ಭಾರತ ಹಾಗೂ ಕರ್ನಾಟಕದ ರೈತರಿಗೆ ಹೇಗೆ ಸಹಕಾರ ನೀಡ್ತಾ ಇದೆ ಮತ್ತು ಅವರನ್ನು ತಲುಪುವಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕರ್ನಾಟಕ ರೈತರಿಗೆ ಅಥವಾ ಓವರಾಲ್ ಇಂಡಿಯನ್ ಫಾರ್ಮರ್ಸ್ಗೆ ಇದು ಹೇಗೆ ಹೆಲ್ಪ್ ಆಗ್ತಿದೆ ಅಥವಾ ಯಾವ ರೀತಿ ರೀಚ್ ಆಗ್ತಿದೆ ಅಂತ. ಸೊ ನಾವು ಟೆಕ್ನಾಲಜಿ ಡೆವಲಪ್ ಮಾಡಬೇಕಾದ್ರೆ ಮುಖ್ಯ ಆದ್ಯತೆ ಕೊಟ್ಟಿರೋದೇ ಇಂಡಿಯನ್ ಫಾರ್ಮರ್ಸ್, ಸ್ಪೆಷಲಿ ಕರ್ನಾಟಕ ಫಾರ್ಮರ್ಸ್. ಯಾಕಂದರೆ ನಾವು ಬೆಂಗಳೂರು ಬೇಸ್ಡ್ ಕಂಪನಿ. ಸೊ ನಮ್ಮದು ಕ್ರಾಪ್ಸ್ ನಾವೇನು ಸೆಲೆಕ್ಟ್ ಮಾಡ್ತಿದ್ದೀವಿ, ಫಾರ್ ಎಕ್ಸಾಂಪಲ್ ಇಷ್ಟೊತ್ತು ಮಾತಾಡಬೇಕಾದ್ರೆ ಕೇಳಿದ್ರಿ ಬಾಳೆ, ಟೊಮೆಟೊ, ಬೆಂಡೆಕಾಯಿ, ಇದೆಲ್ಲ ಕರ್ನಾಟಕಕ್ಕೆ ಮುಖ್ಯವಾಗಿ ಇರುವಂಥ ಬೆಳೆಗಳು. ಸೊ ಈ ಬೆಳೆಗಳ ಮೇಲೆ ನಾವು ನಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿರೋದು. ಹಾಗೆಯೇ ಇದೆಲ್ಲ ನಮ್ಮ ವಿಜ್ಞಾನ ತಂತ್ರಜ್ಞಾನ ಇಷ್ಟೊತ್ತು ನಾವು ಏನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀವಿ ಇದೆಲ್ಲನೂ ಉಪಯೋಗ ಆಗಿ ಕೊನೆಗೆ ಪ್ರಾಡಕ್ಟಾಗಿ ಫೀಲ್ಡಿಗೆ ಹೋದ್ಮೇಲೆ ಫಾರ್ಮರ್ಸ್ಗೆ ವೆಚ್ಚ ತುಂಬ ಕಮ್ಮಿ ಆಗುತ್ತೆ. ಅದು ಕೂಡ ನಮ್ಮ ಗುರಿ ಇದೆ. ಹಾಗೆಯೇ ಇದೆಲ್ಲ ವಿಜ್ಞಾನ ತಂತ್ರಜ್ಞಾನ ಯೂಸ್ ಮಾಡ್ಕೊಂಡ್ಮೇಲೆ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಬೇರೆ ಥರ ಪೆಸ್ಟಿಸೈಡ್ಸ್ ಆಗಿರ್ಬೋದು, ಇದನ್ನೆಲ್ಲ ಯೂಸ್ ಮಾಡೋದು ರೈತರಿಗೆ ಕಮ್ಮಿ ಆಗುತ್ತೆ. ಸೊ ಇದರಿಂದ ರೈತರ ಆರೋಗ್ಯ, ಮಣ್ಣಿನ ಆರೋಗ್ಯ, ಬೆಳೆಯ ಆರೋಗ್ಯ ಎಲ್ಲನೂ ಕಾಪಾಡುತ್ತೆ. ಸೊ ನಮ್ಮ ಗುರಿ ಏನಂದರೆ ಭಾರತದಲ್ಲೇ ಬಂದಿರುವ ವಿಜ್ಞಾನ ಹಾಗೂ ಬೆಂಗಳೂರಿನಲ್ಲೇ ಅಭಿವೃದ್ಧಿಸಿರುವ ತಂತ್ರಜ್ಞಾನ ಇವೆಲ್ಲವೂ ಉಪಯೋಗಿಸ್ಕೊಂಡು ಕರ್ನಾಟಕ ರೈತರಿಗೆ ಹೇಗೆ ಹೆಲ್ಪ್ ಮಾಡಬೇಕು, ಅವರಿಗೆ ಹೇಗೆ ರೀಚ್ ಮಾಡಬೇಕು, ಸುರಕ್ಷಿತ ಬೆಳೆ ಹಾಗೂ ಆರೋಗ್ಯಕರ ಮಣ್ಣು, ಇಷ್ಟೇ ನಮ್ಮ ಗುರಿಯಾಗಿದೆ. ವೀಕ್ಷಕರೇ, ಜೀನ್2ಗೋ ಸಂಸ್ಥೆಯ ಸಂಶೋಧನೆಗಳ ಬಗ್ಗೆ, ಅದರ ಉದ್ದೇಶದ ಬಗ್ಗೆ, ಅವು ನೀಡ್ತಾ ಇರುವಂತಹ ಪರಿಹಾರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಆದರೆ ಈ ಸಂಶೋಧನೆಗಳು ಯಾವ ಹಂತದಲ್ಲಿದೆ, ಇದು ಈಗಾಗಲೇ ಜನರನ್ನು ತಲುಪಿದೆಯಾ ಅಥವಾ ಇನ್ನೂ ಪರೀಕ್ಷೆಯ ಹಂತದಲ್ಲಿದೆಯಾ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಪಡೆಯೋಣ ಬನ್ನಿ. ನೀವು ನೋಡ್ತಾ ಇರೋ ಥರನೇ ನಾವು ಬಾಳೆ ಮೇಲೆ ವರ್ಕ್ ಮಾಡಿ, ಬಾಳೆ ಗಿಡಗಳಿದೆ, ಇಲ್ಲಿ ಟೊಮ್ಯಾಟೊ ಇದೆ, ರೈಸ್ ಇದೆ, ಇದೆಲ್ಲ ನಾನೇನು ಹೇಳಿದೆ CISC-TNPB ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಎಡಿಟ್ ಮಾಡ್ತಾ ಇದ್ದೀವಿ. ಸೊ ಅದು ಫೀಲ್ಡ್ ಟ್ರಯಲ್ಸಲ್ಲಿ ಇದೆ. ಫಸ್ಟ್ ಒನ್ ನಾನು ಏನು ಹೇಳ್ತೀರಂದರೆ ಈ CISC-TNPB ಸಿಸ್ಟಮ್ ಅದನ್ನು ಯೂಸ್ ಮಾಡ್ಕೊಂಡು ನಾವು ಎಡಿಟ್ ಮಾಡ್ತಾ ಇದ್ದೀವಿ. ಎಡಿಟೆಡ್ ಲೈನ್ಸ್ ಇದೆ ನಮ್ಮ ಹತ್ರ. ಸೊ ಸೆಕೆಂಡ್ ನಾವು ಏನತ್ರ ಮೇಲೆ ಪ್ಯಾರಲಲಾಗಿ ವರ್ಕ್ ಮಾಡ್ತಿರೋದಂದರೆ ಇದು ಸ್ಪ್ರೇ ಮೇಲೆ, ಹೆಲಿಕ್ಸ್ ಬ್ರೀಸ್ ಸ್ಪ್ರೇ ಮೇಲೆ. ಅದೂ ಕೂಡ ಆ ಸ್ಪ್ರೇನೂ ಕೂಡ ನಾವು ಫಾರ್ಮುಲೇಟ್ ಎಲ್ಲ ಮಾಡಿ ಡೆವಲಪ್ ಮಾಡಿ ಅದೂ ಗಿಡಗಳ ಮೇಲೆ ಫೀಲ್ಡ್ ಟ್ರಯಲ್ಸ್ ಟೆಸ್ಟಿಂಗಲ್ಲಿದೆ. ಸೆಕೆಂಡ್ ಅದು. ಇವಾಗ ಥರ್ಡ್ ಒನ್ ಏನಂದರೆ ಇದು ನಾವು ನಮ್ಮ ಕಂಪ್ನಿಗೋಸ್ಕರ ನಾವು ಮಾಡ್ತಾ ಇರೋದು. ಥರ್ಡ್ ಒನ್ ಏನಂದರೆ ಇವಾಗ ನಾವು ಪ್ಲೇಸ್ ಆಗಿರೋದು GKVK ಅನ್ನೋ ಅಂಥ ಸಂಸ್ಥೆಯಲ್ಲಿ. ಇಲ್ಲಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾವು ಇಲ್ಲಿ ಡಿಪಾರ್ಟ್ಮೆಂಟ್ ಜೊತೆ ಎಲ್ಲ ಕೊಲ್ಯಾಬ್ರೇಷನ್ ಮಾಡಿಕೊಂಡು ಆ ಸ್ಟೂಡೆಂಟ್ಸ್ನೂ ಗೈಡ್ ಮಾಡ್ತಿದ್ವಿ. ಸೊ ಅವರು ಸ್ಟೂಡೆಂಟ್ಸು MSc ಪ್ರೋಗ್ರಾಮ್ಗೆ, PhD ಪ್ರೋಗ್ರಾಮ್ಗೆಲ್ಲ ಎನ್ರೋಲ್ ಆಗಿರ್ತಾರೆ. ಸೊ ಅವ್ರು ನಮ್ಮ ಕಂಪ್ನಿ ಅಂಡರ್ ಬಂದರೆ ನಾವು ಅವ್ರಿಗೆ ಟ್ರೈನ್ ಮಾಡ್ತೀವಿ, ಅಂದರೆ ಗೈಡ್ ಮಾಡ್ತೀವಿ. ಅವ್ರ PhD ಇದು ಪ್ರೋಗ್ರಾಮ್ ಮುಗಿಸೋ ಥರ ಏನು ರಿಸರ್ಚ್ ಮಾಡ್ಬೋದು, ಯಾವ ಕ್ರಾಪ್ ಮೇಲೆ ಮಾಡ್ಬೋದು. ಹಾಗೆ ನಮ್ಮ ಸೀನಿಯರ್ ಸೈಂಟಿಸ್ಟ್ ಆವಾಗಲೇ ಹೇಳ್ದಂಗೆ ಡಾಕ್ಟರ್ ಅಭಿಷೇಕ್ ದೇ ಅವರು ಕೂಡ ಅವ್ರಿಗೊಂದು ಗೈಡ್ ಆಗಿ ಗೈಡ್ ಮಾಡ್ತಿದ್ದಾರೆ. ಆ ಥರ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗ್ತಾ ಇದೆ.
ಇನ್ನೊಂದೇನೆಂದರೆ ನಾವು ಬೇರೆ ಹೊರಗಿನ ಕಂಪ್ನಿಗಳಲ್ಲಿ ಎಷ್ಟೊಂದು ಕಂಪ್ನಿಗಳಿದೆ ಬಯೋಟೆಕ್ನಾಲಜಿ ಕಂಪ್ನೀಸ್, ಆ ಕಂಪ್ನಿಗಳು ನಮ್ಮ ಹತ್ರ ಬಂದು ಕೊಲಾಬ್ರೇಟ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಅವರು ಒಂದು ಕಂಪ್ನಿ ಬಾಳೆ ಗಿಡದ ಮೇಲೆ ವರ್ಕ್ ಮಾಡ್ತಾಯಿದ್ರು. ಅವ್ರು ಜಸ್ಟ್ ಲಾರ್ಜ್ ಸ್ಕೇಲ್ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ರು. ಇವಾಗ ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ಅವ್ರು ಲಾರ್ಜ್ ಸ್ಕೇಲ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದಾರೆ. ಬಟ್ ನಾವು ಈ ಥರ ಒಂದು ಸ್ವಲ್ಪ ಯಾವ್ದಾದ್ರು ಜೀನ್ಸ್ ಅವ್ರು ಕೇಳಿದ ಟ್ರೇಸ್ ಹತ್ರ ಎಡಿಟ್ ಮಾಡಿಕೊಟ್ರೆ ಅದು ಇನ್ನೂ ಒಳ್ಳೇದಾಗುತ್ತೆ. ಸೊ ತಳಿಗಳು ಬೇಗ ಸಿಕ್ಕಿದಂಗೆ ಆಗುತ್ತೆ. ಆಮೇಲೆ ಫಾರ್ಮರ್ಸು ಈ ಥರ ನ್ಯೂ ಆಗಿ ಎಡಿಟ್ ಆಗಿರೋ ತಳಿಗಳನ್ನ ಒಂದೇ ಸತಿ ಉಪಯೋಗಿಸ್ಬೋದು. ಸೊ ಆ ಥರ ಬೇರೆ ಕಂಪ್ನೀಸು ಇಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಸ್ ಅವ್ರ ಜೊತೆ ಎಲ್ಲ ಕೊಲ್ಯಾಬ್ರೇಟಿವ್ ಆಗಿ ನಾವು ವರ್ಕ್ ಮಾಡ್ತಿದ್ದೀವಿ. ಅದು ಬಿಟ್ಟು ಇನ್ನೊಂದೇನಂತ ಅಂದರೆ ಇವಾಗ ನಮ್ಮ ಮೇನ್ ಫೋಕಸ್ಸು ಇವಾಗ ನಾವು ಸ್ಟಾರ್ಟಪ್ ಆಗಿರೋದ್ರಿಂದ ನಾವು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಬೇಕು. ಅಂದರೆ ನಮ್ಮ ಟೆಕ್ನಾಲಜಿ ಇದೆ ನಮ್ಮ ಹತ್ರ, ನಾವು ಪೇಟೆಂಟ್ಗೆಲ್ಲ ಅಪ್ಲೈ ಮಾಡಿದ್ದೀವಿ. ಬಟ್ ಅದನ್ನು ನಾವು ಇನ್ನೂ ಅಭಿವೃದ್ಧಿಗೊಳಿಸ್ಬೇಕು. ಸೊ ನೆಕ್ಸ್ಟ್ ರೌಂಡ್ ಇನ್ವೆಸ್ಟ್ಮೆಂಟ್ ಬೇಕು. ಹಂಗೆ ಇವಾಗ ಫಾರ್ಮರ್ಸ್ಗೆ ನಾವೊಂದು ಕಮ್ಮಿ ಸ್ಕೇಲಲ್ಲಿ ರೀಚ್ ಆಗ್ತಾಯಿದ್ದೀವಿ. ಜಾಸ್ತಿ ಫಾರ್ಮರ್ಸ್ಗೆ ರೀಚ್ ಆಗಬೇಕು. ನಮ್ಮ ಟೆಕ್ನಾಲಜಿ ಆ ಥರನೇ ಬೆಳಿಬೇಕು. ಸೊ ಅದರಿಂದ ನಾವು ಫಸ್ಟ್ ರೌಂಡ್ ಇನ್ವೆಸ್ಟ್ಮೆಂಟ್ಸಲ್ಲೂ ನಾವು ಟ್ರೈ ಮಾಡ್ತಾಯಿದ್ದೀವಿ, ಇನ್ವೆಸ್ಟ್ಮೆಂಟ್ಗೋಸ್ಕರನೂ ಟ್ರೈ ಮಾಡ್ತಿದ್ದೀವಿ. ಸೊ ಅಟ್ ಪ್ರೆಸೆಂಟ್ ತಿರ್ಗಾ ಶಾರ್ಟಾಗಿ ಹೇಳಬೇಕು ಅಂದರೆ ನಮ್ಮ ಕಂಪ್ನಿ ಯಾವ ಹಂತದಲ್ಲಿದೆ ಅಂತ ನಿಮಗೆ ತಿರ್ಗಾ ಯೋಚನೆ ಬಂದರೆ ನ್ಯಾನೋ ಸ್ಪ್ರೇ ರೆಡಿ ಆಗಿದೆ, ಅದು ಫೀಲ್ಡ್ ಟ್ರಯಲ್ಸಲ್ಲಿದೆ. ಅದು ಬಿಟ್ಟು CIS-TNPB ಅದು ಜೀನ್ ಎಡಿಟಿಂಗ್ ಆಗಿದೆ, ಅದನ್ನು ಎಡಿಟೆಡ್ ಲೈನ್ಸ್ ಇದೆ, ನಾವು ಸ್ಕ್ರೀನಿಂಗ್ ಎಲ್ಲ ಮಾಡ್ತಾಯಿದ್ದೀವಿ. ಕೊಲ್ಯಾಬ್ರೇಟಿವ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಿದ್ದೀವಿ, ಪೇಟೆಂಟಿಗೆ ಅಪ್ಲೈ ಮಾಡಿದ್ದೀವಿ CIS-TNPBದು. ಸೊ ಇಷ್ಟು ನಮ್ಮದು ಕಂಪ್ನಿ ಬಗ್ಗೆ. ಆಮೇಲೆ ಇವತ್ತು ನಾವು ಮಾತಾಡಬೇಕಾಗಿದ್ದ ಮುಖ್ಯ ವಿಚಾರಗಳು ಇಷ್ಟು. ಇವಾಗ ಇದ್ಬಿಟ್ಟು DD ಚಂದನ ಅವರು ನಮ್ಮ ಕಂಪ್ನಿಗೆ ಈ ಥರ ಅವಕಾಶ ಕೊಟ್ಟು, ಇದು ನಮಗೂ ಒಂದು ಪ್ಲ್ಯಾಟ್ಫಾರ್ಮ್. ನಮ್ಮ ಕಂಪ್ನಿ ಬಗ್ಗೆ ಹೆಚ್ಚೆಚ್ಚು ರೀಚ್ ಆದಷ್ಟು ನಮಗೂ ಒಳ್ಳೆಯದು, ನಮಗೂ ಜಾಸ್ತಿ ರೈತರಿಗೆ ತಲುಪಿದ್ರೆ ನಮಗೂ ಒಳ್ಳೆಯದು. ಈ ಥರ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ನಾವು ನಮ್ಮ ಕಂಪ್ನಿ ಕಡೆಯಿಂದ DD ಚಂದನ ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಿದ್ದೀವಿ. ಧನ್ಯವಾದಗಳು. ಯಾವುದೇ ಒಂದು ದೇಶ ಬೆಳವಣಿಗೆ ಆಗಬೇಕು ಅಂತ ಅಂದರೆ ಕೃಷಿ, ಕೈಗಾರಿಕೆ ಹಾಗೂ ಸೇವಾ ವಲಯಗಳಲ್ಲಿ ಅಭಿವೃದ್ಧಿಯನ್ನು ಹೊಂದೋದು ತುಂಬಾ ಮುಖ್ಯ ಆಗುತ್ತೆ. ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ತಂತ್ರಜ್ಞಾನವನ್ನು ಬಳಸಿದಾಗ ರೈತರಿಗೆ ಉತ್ತಮ ಬೆಳೆಯ ಜೊತೆಗೆ ಹೆಚ್ಚಿನ ಇಳುವರಿ ಕೂಡ ಸಿಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರುವಂತಹ Gene2Go ಸಂಸ್ಥೆಯಂತಹ ಸಂಸ್ಥೆಗಳು ಇನ್ನಷ್ಟು ಹೆಚ್ಚಾಗಲಿ, ಭಾರತ ಕೃಷಿ ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಾಧಿಸಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.